ಮತ್ತೊಂದು ಕಡೆ ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ ಮನೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಸಚಿವ ರಾಜಣ್ಣ ದೂರು ಕೊಡದೇ ಇರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ತನಿಖೆ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಮತ್ತೊಂದು ಕಡೆ ಸ್ವಪಕ್ಷದಲ್ಲೇ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದೆ. ಹನಿ ಕಹಾನಿಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಇದೊಂದು ದೊಡ್ಡ ದಂಧೆ ಆಗಿದೆ. ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಎಲ್ಲಾನು ಧ್ವಂಸ ಮಾಡಾಕ್ತೀವಿ, ಟ್ರಾಪ್ ಆಗ್ತೀವಿ ಅಂತ ಅಂದ್ರೆ ಹನಿ ಹುಡುಕಿರೋದಾಗ ನಾವು ಟ್ರಾಪ್ ಆಗ್ತೀವಿ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಮಧುಗಿರಿ ಶಾಸಕನಿಗೆ ಮಧುಬಲೆ ಟ್ರಾಪ್. ಹನಿ ಟ್ರಾಪ್ ಕೆಡ್ಡಾಗೆ ಸಚಿವ ಕೆಎನ್ ರಾಜಣ್ಣರನ್ನೇ ಬೀಳಿಸೋಕೆ ಒಂದು ಟೀಮ್ ಯತ್ನಿಸಿರೋದು ಕಾಂಗ್ರೆಸ್ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಹೈಕಮಾಂಡ್ ಎಂಟ್ರಿಯೂ ಆಗಿದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವುದನ್ನ ಅರಿತಿರೋ ಎಐಸಿಸಿ ಅಧ್ಯಕ್ಷ ಖರ್ಗೆ ಕೂಡಲೇ ತನಿಖೆಗೆ ನೀಡುವಂತೆ ಸಿಎಂಗೆ ಸೂಚನೆ ನೀಡಿದ್ದಾರೆ. ಆದರೆ ಸದನದಲ್ಲಿ ಪ್ರಸ್ತಾಪಿಸಿರೋ ಕೆಎನ್ ರಾಜಣ್ಣ ಇನ್ನೂ ದೂರು ಕೊಡದೇ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಹೈಕಮಾಂಡ್ನಿಂದ ಒತ್ತಡ ಇರಬೇಕು ಅಂತ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹನಿ ಟ್ರಾಪ್ ಸದ್ದು, ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ಹನಿ ಟ್ರಾಪ್ ಗ್ಯಾರಂಟಿ ಎಂದು ಬಿಜೆಪಿಯಿಂದ ಘೋಷಣೆ. ಹನಿ ಟ್ರಾಪ್ ಪ್ರಕರಣ ಖಂಡಿಸಿ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಹನಿ ಟ್ರಾಪ್ ಗ್ಯಾರಂಟಿ ಕೊಟ್ಟಿರೋ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿ ಶಾಸಕ ಶ್ರೀವತ್ಸ ರಾಜಣ್ಣ ಇನ್ನೂ ದೂರು ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನಿಸಿದ್ರು. ರಾಜಣ್ಣ ಅವರು ಇನ್ನೂ ದೂರನ್ನ ದಾಖಲಿಸಿಲ್ಲ. ಅವ್ರ ಮೇಲೆ ಏನಾದರೂ ಕೇಂದ್ರದ ಹೈಕಮಾಂಡಿನ ಒತ್ತಡ ಇದೆಯಾ ಗೊತ್ತಿಲ್ಲ ನಮಗೆ. ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಂಥದ್ದು. ಅಂದರೆ 48 ಜನ ಕೇಂದ್ರದ ನಾಯಕರು ಸೇರಿದಂಗೆ ಯಾರು ಕೇಂದ್ರದ ನಾಯಕರು, ಯಾವ ಕೇಂದ್ರದ ಸಚಿವರು, ಕೇಂದ್ರ ಅಂದರೆ ಈಗಿನ ಬಿಜೆಪಿನ, JDS, ಕಾಂಗ್ರೆಸ್ಸಿನ ನಾಯಕರ ಯಾವುದನ್ನು ಹೇಳಿಲ್ಲ. ರಾಜಣ್ಣ ಪುತ್ರನ ಕಾಲೆಳೆದ ಗುಬ್ಬಿ ಎಂಎಲ್ಎ ಬೆಂಬಲಿಗರು. ಇನ್ನು ಹನಿ ಟ್ರಾಪ್ ವಿಚಾರವಾಗಿ ಸಚಿವ ರಾಜಣ್ಣ ಮತ್ತು ಪುತ್ರನನ್ನ ಗುಬ್ಬಿ ಶ್ರೀನಿವಾಸ್ ಬೆಂಬಲಿಗರು ಕಾಲೆಳೆದಿದ್ದಾರೆ. ಹೊಸ ಕಥೆ ಕಟ್ಟಿದ ಅಪ್ಪ ಮಗ ಅಂತ ಪೋಸ್ಟರ್ ಮಾಡಿ ವಿಡಿಯೋ ಶೀಘ್ರದಲ್ಲೇ ತೆರೆಗೆ ಅಂತ ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಶಾಸಕ ಗುಬ್ಬಿ ಶ್ರೀನಿವಾಸ್ ಮಾತನಾಡಿ ಹನಿ ಹುಡ್ಕೊಂಡು ಹೋದ್ರೆ ತಾನೇ ಟ್ರಾಪ್ ಆಗುವುದು ಅಂತ ಕಾಲೆಳೆದ್ರು. ಸದನದಲ್ಲಿ ಪ್ರಸ್ತಾಪಕ್ಕೆ ಚೀಟಿ ಕೊಟ್ಟಿದ್ಯಾರು ಅನ್ನೋದರ ಬಗ್ಗೆಯೂ ತನಿಖೆಯಾಗಲಿ ಅಂದ್ರು. ಹನಿ ಟ್ರಾಪ್ ನನಗೆ ಹೆಂಗ್ ಗೊತ್ತಾಗುತ್ತೆ? ಹನಿ ಹುಡುಕಿ ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗುತ್ತಾರೆ ಸುಮ್ಮನೆ? ಅದು ಏನೋ ಗೊತ್ತಿಲ್ಲ. ಈ ಟ್ರಾಪ್ ಆಗ್ಬೇಕು ಅಂದ್ರೆ ಹನಿ ಹುಡುಕಿ ಹೋದ್ರೆ ತರ ಟ್ರಾಪ್ ಆಗೋದು. ನಾನು ಸುಮ್ಮನೆ ಇದ್ರ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಹೆಂಗ್ ಮಾಡೋಕ್ಕಾಗುತ್ತೆ? ಅದು ಗೊತ್ತಿಲ್ಲ ನನಗೆ. ಒಟ್ಟಿನಾಗ ಟ್ರಾಪ್ ಆಗ್ತೀವಿ ಅಂತ ಅಂದ್ರೆ ಹನಿ ಹುಡುಕಿರೋದಾಗ ನಾವು ಟ್ರಾಪ್ ಆಗ್ತೀವಿ. ಅದು ಎನ್ಕ್ವೈರಿ ಆಗಲಿ, ಯಾರು ಚೀಟಿ ಕೊಟ್ಟವ್ರೆ, ಯಾಕೆ ಕೊಟ್ಟರು, ಆ ಚೀಟಿಲಿ ಏನಿತ್ತು, ಚೀಟಿ ಯಾರ ಕೈ ಕೊಟ್ಟವ್ರೆ, ಅವೆಲ್ಲವೂ ಆಗ್ಲಿ, ಎನ್ಕ್ವೈರಿ ಆಗ್ಬೇಕಲ್ಲ ಇವೆಲ್ಲ. ಇನ್ನು ದೂರು ಯಾಕೆ ಕೊಟ್ಟಿಲ್ಲ ಅಂತ ಶಾಸಕ ಗುಬ್ಬಿ ಶ್ರೀನಿವಾಸ್ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ರಾಜಣ್ಣ ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುತ್ತೆ ಎಂದಿದ್ದಾರೆ. ಇದು ವ್ಯವಸ್ಥೆಯಲ್ಲಿ ಅಲ್ವಾ, ಆ ಥರ ಆಗೈತೆ ಅಂತಂದಾಗ ಯಾರು ಬಂದವ್ರೆ ಅವ್ರಿಗೆ ಗೊತ್ತಿರ್ತದೆ, ಯಾರು ಬಂದವ್ರೆ ಅಂತ ಗೊತ್ತಿರ್ತದೆ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ, ಕೇಸ್ ಹಾಕ್ಲಿ, ಅವಾಗ ಎಂಕ್ವೈರಿ ಆಗುತ್ತೆ. ಕಂಪ್ಲೇಂಟ್ ಕೊಡಬೇಕು, ಯಾರು ಮಾಡ್ಯವ್ರೆ, ಏನು ಎತ್ತ, ಅವ್ರು ಯಾರು ಹಂಗೆ ಪೂರ ಮಾಹಿತಿ ಐತೆ ಅವ್ರಿಗೆ ಕೊಡ್ಲಿ. ಕಂಪ್ಲೇಂಟ್ ತಿಂತಾರೆ ಅವ್ರಿಗೆ 45 ಜನ ಐತೆ ಅಂತಂದ್ರೆ ಪೂರ ಮಾಹಿತಿ ಐತೆ, ಅದನ್ನ ಕೊಡ್ಬೋದಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಗಿದೋಯ್ತು, ಎಂಕ್ವೈರಿ ಆಗುತ್ತೆ. ಎಂಕ್ವೈರಿ ಮಾಡಿ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಯಾರವರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗಬೇಕು. ಆಗ್ಬಾರ್ದು. ಎಲ್ಲೂ ಅದರಲ್ಲಿ ವಿಶೇಷತೆ ಇದೆ. ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡ್ಕೊಂಡಿಲ್ಲ. ಇನ್ನೊಮ್ಮೆ ಎಲ್ಲ ವಿವರವಾಗಿ ನಿಮ್ಗೆಲ್ಲ ಹೇಳ್ತೀನಿ. ಹೇಳ್ದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ದೂರು ಕೊಡದೆ ಏನ್ ಮಾಡ್ಲಿ ಎಂದ ಪರಮೇಶ್ವರ್.
ದೂರು ಕೊಡದೆ ಏನ್ ಮಾಡ್ಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ರೆ ತನಿಖೆಗೆ ಸರ್ಕಾರ ಸಿದ್ಧ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರು. ಕೊಡ್ಬೇಕಲ್ಲ, ಅವರು ಕೊಟ್ರೆ ತಾನೆ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರಲ್ಲ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು, ಕೆಲವರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನು ಇದರಲ್ಲಿ ಸಿಲುಕಿಸುವಂಥ ಕೆಲಸ ಮಾಡಿರುವಂಥ ಘಟನೆಗಳು ನಡೆದಿದೆ. ಮುನಿರತ್ನ ರಾಜಣ್ಣ ಮಧ್ಯೆ ಮಾಂಪರು ಪರೀಕ್ಷೆ ವಾರ್. ರಾಜಣ್ಣ ಅವರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತು ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಯಾರು ಅದು ನನಗೆ ಗೊತ್ತಿಲ್ಲಪ್ಪ. ಫಸ್ಟ್ ಅವ್ರನ್ನೇ ಮಾಡೋಣ, ಯಾಕೆಂದ್ರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಭಾಳ ಹತ್ರದಲ್ಲಿ, ಅದರಿಂದ ಅವ್ರನ್ನೇ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಲಿ. ಅದೇನೇ ಹೇಳಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇಷ್ಟೆಲ್ಲ ಜಟಾಪಟಿ ನಡೆಯುತ್ತಿದ್ರೆ ಇದೀಗ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ. ಕೂಡಲೇ ತನಿಖೆಗೆ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ. ಇದರ ನಡುವೆಯೇ ಒಬ್ಬೊಬ್ಬರೇ ನಾಯಕರು ದೆಹಲಿ ಪ್ರವಾಸ ಮಾಡ್ತಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆ ಡಿಕೆ ಡೆಲ್ಲಿಗೆ ಭೇಟಿ ಕೊಟ್ಟಿದ್ರೆ ಇಂದು ದೆಹಲಿಗೆ ಹಾರಿರೋ ಸಚಿವ ಸತೀಶ್ ಜಾರಕಿಹೊಳಿ 3 ದಿನ ವಾಸ್ತವ್ಯ ಹೂಡಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.